ಪ್ರಥಮ್ ಅಭಿನಯದ ಫಸ್ಟ್ ನೈಟ್ ವಿತ್ ದೆವ್ವ ಸಿನಿಮಾ ಏಪ್ರಿಲ್ 3ಕ್ಕೆ ರಿಲೀಸ್ ಆಗ್ತಾ ಇರುವಂಥದ್ದು. ಸೊ ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕೆ, ಜೊತೆಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖುದ್ದು ಪ್ರಥಮ್ ಅವರೇ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ, ಏನು ಹೇಳ್ತಾರೆ ಅಂತ. ಪ್ರಥಮ್ ಅವರೇ, ಫಸ್ಟ್ ನೈಟ್ ವಿತ್ ದೆವ್ವ, ಸೊ ನಿಮ್ಮ ಮದುವೆ ಇನ್ನೂ ಆಗಿರಲಿಲ್ಲ ಈ ಸಿನಿಮಾ ಮಾಡಿದಾಗ. ಈಗ ಆಲ್ರೆಡಿ ಮದುವೆ ಆಗಿ ಇನ್ನೇನು ಈಗ ತಂದೆ ಆಗ್ತಿದ್ದೀರಾ. ಸೊ ಅವಾಗ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಏನಿದು ಫಸ್ಟ್ ನೈಟ್ ವಿತ್ ದೆವ್ವ? ಅದಕ್ಕೂ ಸಮಯ ಕೊಟ್ಟೆ, ಇದಕ್ಕೂ ಸಮಯ ಕೊಟ್ಟಿದ್ದೀನಿ. ಅಲ್ಲೂ ಸ್ವಲ್ಪ ಇದಾಗಿಂದ ಅಲ್ಲೊಂದು ಇದಾಗ್ತಾ ಇದೆ, ಕುಟುಂಬ ದೊಡ್ಡದಾಗ್ತಾ ಇದೆ. ಇಲ್ಲಿಗೂ ಸಮಯ ಕೊಟ್ಟಿದ್ದೀನಿ. ಇದ್ರ ಮಧ್ಯದಲ್ಲಿ ಒಂದು ಬ್ರೇಕು ತಗೊಂಡಿದ್ದೀನಿ ಊರಲ್ಲಿ ತೋಟಕ್ಕೆ. ಸೊ ಎಲ್ಲ ಸಮಾಗಮ ಸಿನಿಮಾ ಆಗಿದೆ ಅಷ್ಟೇ. ಏನಿದು ಸಿನಿಮಾ ಫಸ್ಟ್ ನೈಟ್ ವಿತ್ ದೆವ್ವ, ಜೊತೆಗೆ ಟ್ಯಾಗ್ ಲೈನ್ ಬೇರೆ ಸುಬ್ಬ ಸುಬ್ಬಿಲ್ ಹಾರರ್ ಸ್ಟೋರಿ ಅಂತ ಬೇರೆ ಹಾಕಿದ್ದೀರಾ. ಒಂದೇ ಒಂದು ಫಸ್ಟ್ ನೈಟ್ ವಿತ್ ದೆವ್ವ ಅಂದ್ರೆ ಮದುವೆ ಆದ ತಕ್ಷಣ ಫಸ್ಟ್ ಸೀನ್ಲಿ ಮದುವೆ ಆದ 10 ನಿಮಿಷಕ್ಕೆ ಗೊತ್ತಾಗುತ್ತೆ ನನ್ನ ಹೆಂಡತಿ ಮೈ ಮೇಲೆ ದೆವ್ವ ಇದೆ ಅಂತ. ಹನಿಮೂನ್ ಆಗುತ್ತೋ ಅಥವಾ ದೆವ್ವ ರಿವೆಂಜ್ ತೊಗೊಳುತ್ತಂದ್ರೆ ಸಬ್ಜೆಕ್ಟು. ಎರಡನೇದು ನಿಮಗೆ ಬಹಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಕಥೆ ಏನಿತ್ತು ಆ ಪ್ರೊವೈಡ್ ಮಾಡಿದರೆ ಅದೊಂದಷ್ಟು ಒಂದು ಹಾರರ್ ಕಾಮಿಡಿ ಸಿನಿಮಾಗೆ ಏನು ಬೇಕು ಅದಷ್ಟು ಮಾಡೋವಂಥ ಪ್ರಯತ್ನ ಮಾಡಿದ್ವಿ. ಒಂದು ಕರಿಯೋಕ್ಕೆ ಕ್ಯೂಟಾಗಿ ಏನಿರಬೇಕು ಅದನ್ನ ಇಟ್ಕೊಂಡು ಮಾಡಿದ್ದಾರೆ. ಈಗ ಚಿನ್ನು ಏನು ಕಮ್ಮಿ ಮಾಡಿದ್ದೆ ಚಿನ್ನಿ ಹಿಂಗೆಲ್ಲ ಕೂಗಿ ಅಭ್ಯಾಸ ಮಾಡಿಸ್ಬಿಟ್ಟು ನಿಮ್ಗೆ ಏನಾಗುತ್ತೆ ಹಂಗಂದ ತಕ್ಷಣ, ಈಗ ನಾವು ಗಣೇಶ್ ಅವ್ರು ಬಂಗಾರು ಅಂತ ಒಂದು ಸಿನಿಮಾ ತೆಗೆದವ್ರು, ಬಂಗಾರಿ ಅಂತ, ಲೂಸ್ ಮಾದವರು. ಈಗ ಏನು ಕಮ್ಮಿ ಮಾಡಿದ್ದೆ ಬಂಗಾರಿ ಅಂದಿಟ್ಕೆ ಯಾಕೆ ಅದನ್ನ ಇಟ್ಕೊಂಡು ಮಾಡ್ರಿ ಅಂದ್ರೆ ಅದೆಲ್ಲ ಉತ್ತರ. ಅದು ಅಂದರೆ ಒಂದಕ್ಕೊಂದು ನಾವು ಯಾವುದೋ ಪದ ಎಲ್ಲಿಗೂ 7 ಕೋಟಿ ಅಧಿಕೃತವಾಗಿರೋದು ಅಧಿಕೃತವಾಗಿ ಒಬ್ಬರ ಕತೆ ಒಬ್ರಿಗೆ ಲಿಂಕ್ ಆಗಿರುತ್ತೆ. ಒಂದು ಮಾತು ಒಂದು ಪದ. ದೇವರಣೆಗೆ ಒಂದು ಒಳ್ಳೆ ಸಿನಿಮಾ ಇಟ್ಕೊಂಡು ಮಾಡಿದೀವಪ್ಪ. ನನಗೆ ಸಿನಿಮಾ ಹಾರರ್ ಕಾಮಿಡಿಯಿಂದಾಗ ಏನು ಬೇಕು ಅದ್ರ ಈಗ ಫಸ್ಟ್ ನೈಟ್ ವಿತ್ ದೆವ್ವ ಅಂತಿಟ್ಟು ವಿರಹ ಸಾಂಗ್ ಹಾಕೋಕ್ಕಾಗಲ್ಲ. ರೊಮ್ಯಾಂಟಿಕ್ ಆಗಿ ಹಾರರ್ ಆ್ಯಕ್ಷನ್ ಇರೋದೇನು ಬೇಕು ಮಾಡಿದ್ವಿ. ಸಿನಿಮಾ ಆಗಿದೆ, ಚೆನ್ನಾಗಾಗಿದೆ. ಈಗ ರಿಲೀಸ್ ಬರ್ತಾ ಇದೆ. ಅದೇ ದಿನ ನಮ್ಮ ಕುಟುಂಬಕ್ಕೆ ಒಂದು ಒಳ್ಳೆ ನ್ಯೂಸು. ಗೊತ್ತಿಲ್ಲ ನಾನು ಇಲ್ಲಿರ್ತೀನೋ ಅಲ್ಲಿರ್ತೀನೋ ಗೊತ್ತಿಲ್ಲ, ನಾನು ಇದ್ದರೆ ಬರ್ತೀನಿ ರಿಲೀಸ್ಗೆ. ಸೊ ನಂದೇನು ಕೆಲಸ ಮಾಡಿಕೊಟ್ಟಿದ್ದೀನಿ, ನಂಗೆ ಸಾಕು, ಎಲ್ಲ ಆಗಿದೆ, ಒಂದು ಬ್ರೇಕ್ ತೊಗೊಳ್ಳೋಣ ಅಂತ. ಅಲ್ಲ, ನೀವು ಇಷ್ಟು ದಿನ ಮಾತಲ್ಲೇ ಎಲ್ಲರನ್ನ ಕೊಲ್ತಾ ಇದ್ರಿ, ಈಗೇನೋ ದೆವ್ವಾಗಿ ಎಲ್ಲರನ್ನ ಕೊಲ್ಲೋ ಇದರಲ್ಲಿ. ನೀವು ಹಿಂಗೆ ಹೇಳಿದ್ರೆ ಆ್ಯಂಕರ್ ಸರಿಯಾಗಿ ಸಖತ್ತಾಗಿ ಮುಟ್ಟು ನೋಡಿಕೊಳ್ಳೋಂಗೆ ಕೊಟ್ಟರೆ ಆ್ಯಂಕರ್ ಅಂತ ಆಗ್ತಾರೆ. ಏನಮ್ಮ ನಾನು ಯಾರಮ್ಮ ಕೊಂದಿದ್ದೀನಿ ನನ್ನ ಲೈಫಲ್ಲಿ ಒಂದ್ಸಲ. ಇದರಲ್ಲಿ ಹಾರರ್ ಸಿನಿಮಾದಲ್ಲಿ ಏನು ಬೇಕೋ ಅದು ಮಾಡಿದೀವಮ್ಮ. ಸಿನಿಮಾದಲ್ಲಿ ಈಗ 2 ಥರ ರೂಪ ಇರುತ್ತೆ, ಕಾಮಿಡಿ ಇರುತ್ತೆ, ಆ್ಯಕ್ಷನ್ ಇರುತ್ತೆ, ನವರಸಗಳು ಇರುತ್ತೆ, ಮಾಡಿದ್ದೀನಿ. ಎಲ್ಲ ಹಿರಿಯ ನಟರು ಇದ್ದಾರೆ ನೋಡಿ ನಮ್ಮ ಸಿನಿಮಾ. ನೋಡಿ ನಿಮಗೆ ನನ್ನ ಸಿನಿಮಾ ಎಲ್ಲ ಕಾರ್ಯಕ್ರಮಗಳಲ್ಲೂ ಸ್ಟಾರ್ಗಳು ಬಂದಿದ್ರು, ಇವತ್ತು ಬರ್ತಾರೆ, ವಿಶ್ವಾಸ ಹಂಗೆ ಇದೆ. ಬಟ್ ಒಂದೇನು ಅಂತ ಹೇಳಿದ್ರೆ ಮುಹೂರ್ತಕ್ಕೂ ಅವರೇ ಇದ್ದರು, ಸಿನಿಮಾ ಡಿಸ್ಟ್ರಿಬ್ಯೂಷನ್ ಆಯಿತು, ರಿಲೀಸ್ ಸಮಯಕ್ಕೂ ಜೊತೆಲಿದ್ದಾರೆ. ಶ್ರೀನಿವಾಸ ಮೂರ್ತಿ ಹಿರಿಯರು, ಆ ಸಾಧಕನ್ನ 50 ವರ್ಷ ಆಯಿತು ಸನ್ಮಾನಿಸ್ಬೇಕಾಯ್ತು, ಮಾಡಿದೆ. ನನ್ನ ಕರ್ತವ್ಯ, ನಾನು ಗೌರವ ತೋರಿಸಿದ್ದೀನಿ. ಸೊ ದಿಸ್ ಇಸ್ ವಾಟ್, ಇದು ನಾನು ಯೋಚನೆ ಮಾಡೋ ರೀತಿ. ಭಾಳ ಜನಕ್ಕೆ ಅಂದ್ಕೊಳ್ತಾರೆ ಹಿರಿಯರಿಗೆ, ಈಗ ನಂಗೆ ಯಾರೇ ಸಿಕ್ಕರೋ ಅವ್ನು ಏನು ಗೌರವಿಸ್ಬೇಕು, ನಾನು ಗೌರವಿಸ್ತೀನಿ. ಎಲ್ಲೋ ಒಂದು ಕಡೆ ನಿಮ್ಗೆ ಸಿನಿಮಾದಲ್ಲಿ ಹಂಗೆ ಅನಿಸಿರ್ಬೋದು. ಬಟ್ ಈ ಸಿನಿಮಾ ಹಾರರ್ ಕಾಮಿಡಿಗೆ ಏನು ಬೇಕೋ ಅದಾಗಿದೆ.